ಸೊ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿಮಗಾಗಿ ಒಂದು ಸೂಪರ್ ಮೂವಿ ತಂದಿದ್ದೀನಿ. ಈ ಮೂವಿ ಆಲ್ಮೋಸ್ಟ್ ಯಾರು ಕನ್ನಡದಲ್ಲಿ ಆಗಿಲ್ಲ ಅನ್ಕೊಂತೀನಿ. ಪಾಪ ಏನ್ರಿ ಸ್ಟೋರಿ ಇದು? ಈ ಮೂವಿಗೆ ಆಸ್ಕರ್ ಅವಾರ್ಡೇ ಕೊಟ್ಟಿದಾರಂತೆ. ಅಂತದೇನಯ್ಯ ಸ್ಟೋರಿ ಇದು ಅಂತ ನಾನು ನೋಡಿದೆ ಮೂವಿನ. ಫುಲ್ ಮೂವಿ ನೋಡಿದ್ಮೇಲೆ ಗೊತ್ತಾಗಿದ್ದು ಒಂದು ಹೆಣ್ಣಿಂಗ್ಸ್ ಕಷ್ಟ ಏನು ಅಂತ. ಈ ಮೂವಿ ಒನ್ಲೈನ್ ಏನಪ್ಪಾ ಅಂದ್ರೆ, ಯಜಮಾನ್ರು ಅವರೊಂದು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ದಿಢೀರ್ ಅಂತ ಯಾವ್ದೋ ಗನ್ ಫೈರ್ ಆಗಿ ಅವ್ರ ಕತ್ತಿಗೆ ಏಟ್ ಆಗಿ ಅವ್ರ ಬಾಡಿ ಫುಲ್ ಪ್ಯಾರಲೈಸ್ ಆಗಿದೆ. ಅವ್ರನ್ನ ನೋಡ್ಕೊಳ್ಳೋ ಎಂತಿ ಇವತ್ರ ಆಸ್ತಿ ಪಾಸ್ತಿ ಏನು ಇಲ್ಲ. ಪಾಪ ಆಚ ಕಡೆ ಹೋಗಿ ಕೆಲಸ ಮಾಡೋಣ ಅಂದ್ರೆ ಎಲ್ಲಾ ಕಡೆ ಯುದ್ಧ ಬೇರೆ ನಡೀತಾ ಇದೆ. ಆ ಎಂಡಿಂಗ್ಸ್ ಅವ್ರ ಯಜಮಾನ್ರನ್ನ ಕಾಪಾಡಿದ್ರ ಅವ್ರಿಗಿಬ್ರು ಹೆಣ್ಮಕ್ಳು ಇರ್ತಾರ. ಪಾಪ ನೋಡೋಣ ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅವ್ರ ಯಜಮಾನ್ರ ಮೈಯೆಲ್ಲ ಪಾಪ ಬಟ್ಟೆ ತೇವ ಮಾಡ್ಕೊಂಡು ಒರೆಸ್ತಾವ್ರೆ. ಒರೆಸ್ಬೇಕಾರೇನೆ ಹಂಗೆ ಅವ್ರ ಕಷ್ಟ ಸುಖ ಹೇಳ್ತಾವ್ರೆ. ರೀ ನಿಮ್ಗೇನು ಆಗಲ್ಲ ರೀ, ನೀವೇನು ಭಯ ಬೀಳ್ಬೇಡಿ, ಹೆಂಗಾರು ಮಾಡಿ ನಾನು ನಿಮ್ಮನ್ನ ಕಾಪಾಡ್ಕೊಂತೀನಿ. ಆದಷ್ಟು ಬೇಗ ನೀವು ಎದ್ದು ಬರ್ಬೇಕು ರೀ, ನಮ್ಮ ಮಕ್ಕಳು ನನ್ನ ಎಲ್ಲ ನೀವೇ ಅಲ್ವಾ ಕಾಪಾಡ್ಬೇಕಾಗಿರೋದು. ಸರಿ ರೀ, ಸ್ವಲ್ಪ ನಾನು ಅಂಗಡಿಗೆ ಹೋಗಿ ಬರ್ತೀನಿ ಅಂತೇಳಿ ಸೀದಾ ಅವರು ಮೆಡಿಕಲ್ ಹೋಯ್ತಾ ಅವ್ರೆ. ಆ ಕಡೆಯಿಂದ ಯಾರೋ ಡಮ ಅಂತ ಶೂಟ್ ಮಾಡ್ಕೊಂಡ್ ಬಂದ್ರು. ಇವರು ಸೀದಾ ಮೆಡಿಕಲ್ ಹೋದ್ರು. ಔಷಧಿ ಏನೋ ಕೇಳ್ತಾವ್ರೆ. ಮೆಡಿಕಲ್ ಅವರು ನೋಡಮ್ಮ ಹಳೆ ಬ್ಯಾಲೆನ್ಸ್ ತುಂಬಾ ಜಾಸ್ತಿ ಇದೆ, ಫಸ್ಟ್ ಅದನ್ನ ಕ್ಲಿಯರ್ ಮಾಡು ಅಂತ ಹೇಳಿ ಒಂದ್ ಬಾಟ್ಲು ಔಷಧಿ ಕೊಡ್ತಾರೆ. ಆಕ್ಚುಲಿ ಇದು ಗ್ಲೂಕೋಸ್. ಯಾಕಂದ್ರೆ ಯಜಮಾನ್ರದ ಫುಲ್ ಪ್ಯಾರಲೈಸ್ ಆಗಿದಾರಲ್ಲ, ಅದಕ್ಕಾಗಿ ಅವರು ಊಟ ಎಲ್ಲ ಮಾಡಲ್ಲ, ಜಸ್ಟ್ ಗ್ಲೂಕೋಸ್ ಅವ್ರ 3 ಟೈಮ್ ಊಟ. ಆ ಪೈಪ್ ನ ಗ್ಲೂಕೋಸ್ ಡಬ್ಬಕ್ಕೆ ಹಾಕಿ ಅಲ್ಲಿ ತಗೊಳಾಕ್ತಾರೆ. ಹಂಗೆ ಯಜಮಾನ್ ಹತ್ರ ಹೇಳ್ತಾವ್ರೆ, ರೀ ಮೆಡಿಕಲ್ ಅವನು ಸಾಲನೆ ಕೊಡ್ತಾ ಇಲ್ಲ, ಏನಪ್ಪಾ ಮಾಡೋದು, ತಲೆ ಕೆಡ್ತಾ ಇದೆರಿ ಅಂತ ಹೇಳಿ ಆಚೆ ಹೋಗಿ ಪಾಪ ಕೆಲಸ ಮಾಡ್ಕೊಂತವ್ರೆ. ಅವಾಗ ಟೈಮ್ ಸಿಕ್ದಾಗ ಅಲ್ಲನೂ ಮುಗಿತಾವ್ರೆ. ಹಂಗೆ ಅತ್ತೆ ಮನೆಗೆ ಹೋದ್ರು. ಅತ್ತೆ ಅವ್ರು ನೋಡ್ಬಿಟ್ಟು ಇಲ್ಲಿ ಬರ್ಲೇಬೇಡ ಹೋಗೆ ನೀನ್ ಅಂತ ಡೋರ್ ಹಾಕ್ಬಿಡದ. ಸೀದಾ ಬಂದು ಗಂಡನ ಹತ್ರ ಹೇಳ್ತಾವ್ರೆ, ನೋಡ್ರಿ ನಿಮ್ಮಮ್ಮ ಏನಾರು ಎಲ್ಪ್ ಅಂತ ಹೋದೆ, ಏನಿಲ್ಲ ಅಂತ ಡೋರ್ ಹಾಕ್ಬಿಟ್ರು. ನೀವ್ ಅವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟ ಬಿದ್ದಿದ್ದೀರಾ. ಯಾಕೆ ನಮ್ಮ ಹೀರೋಯಿನ್ ಈ ತರ ಹೇಳ್ಬೇಕು ಅಂದ್ರೆ, ಅವ್ರ ಅಮ್ಮನ ಆಸೆ ಅದು ಮಗ ಮಿಲಿಟರಿಲಿ ಸೇರ್ಬೇಕಂತ. ಅದಕ್ಕಾಗಿ ಅಮ್ಮ ಮಿಲಿಟರಿಲಿ ಸೇರ್ಸವ್ರೆ. ಅಲ್ಲೇನೋ ಯುದ್ಧ ಮಾಡ್ಬೇಕಾರೆ ಪಾಪ ಇವ್ರ ಕತ್ತಿಗೆ ಅವಾಗ್ಲೇ ಶೂಟ್ ಆಗಿರೋದು. ಇದನ್ನೆಲ್ಲ ಹೇಳ್ಕೊಂಡು ಎಂತಿ ಒಂಥರ ತುಂಬಾ ಫೀಲಿಂಗ್ ಅಲ್ಲ ಅವ್ರೆ. ನೀವ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಪಾಪ ಹುಡುಗಿಗೆ ನನಗೆ ಗೊತ್ತಿರಂಗ ಒಂದು 25-26 ಇರ್ಬೋದೇನೋ, ಆದ್ರೆ ಆ ವಯ್ಯನ್ಗೆ 50 ವರ್ಷ ಮೇಲಾಗಿರಂಗೈತೆ. ಇವ್ರಿಗೂ ಆಸೆ ಎಲ್ಲ ಇರ್ತಲ್ಲ ಮನಸ್ಸಲ್ಲಿ. ಅವಾಗ ಹೇಳ್ಕೊಂತವ್ರೆ, ನನಗೆ ಎಷ್ಟು ಆಸೆ ಇತ್ತು ಗೊತ್ತಾ, ಆದ್ರೆ ನಮ್ಮಮ್ಮ ನಿನ್ನನ್ನೇ ಮದ್ವೆ ಆಗ್ಬೇಕಂತೇಳಿ ನನ್ನ ತುಂಬಾ ಬಲವಂತ ಮಾಡಿ ನಿನಗೆ ಮದ್ವೆ ಮಾಡಿದ್ರು. ನಿನ್ನ ಮದ್ವೆ ಮಾಡ್ಕೊಂಡಾಗಿಂತ ನಾನೇನು ಸುಖಾನೇ ಅನುಭವಿಸಿಲ್ವಲ್ಲೋ, ನೀನ್ ಹಿಂಗ ಆಗೋ ಬದಲು ಸತ್ತೋಗ್ಬಿಟ್ಟಿದ್ರೆ ಕೂಡ ಸ್ವಲ್ಪ ನಾನು ಖುಷಿಯಾಗಿರ್ತಾ ಇದ್ದೆ ಅಂತ ಹೇಳಿ ಪಾಪ ಕಣ್ಣಲ್ಲಿ ನೀರ್ ಹಾಕೊಂತವ್ರೆ. ಹಂಗೆ ಬೆಳಗ್ಗೆ ಆಯ್ತು. ಅಲ್ಲಿ ಯಾರೋ ಆ ಊರು ದೊಡ್ಡ ಮನುಷ್ಯರು ಮನೆ ಹತ್ರ ಬಂದು ಬಾಗ್ಲು ಹೊಡಿತಾವ್ರೆ. ಏನಮ್ಮ ಇವತ್ತಾರು ಬರ್ಲಾ ಒಳಗಡೆ ಅಂತ. ಅದೇ ಒಂಟಿ ಮನೆ ಒಂಟಿ ಯಂಗ್ಸ್ ಈ ತರ 4 ಜನ ಇರ್ತಾರಲ್ಲ ಊರಲ್ಲಿ. ಅವ್ರುನು ಇಲ್ಲ ನೀನ್ ಬರ್ಬೇಡ ಹೋಗು, ನನಗೆ ಪೀರಿಯಡ್ ಆಗಿದೆ, ಇವತ್ತಾಗಲ್ಲ, ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳ್ತಾರೆ. ಯಾಕರೆ ಬರ್ಬೇಡಿ, ನೀವ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಅಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಅಂತ ಪಾಪ ಯಂಗ್ಸ್ಗೆ ಭಯ. ಅಯ್ಯನೋ ಸರಿ ಅಮ್ಮ ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡು ಅಂತೇಳಿ ಹೊಂಟೈತಾನೆ. ಈ ಕಡೆ ಇಬ್ರು ಮಕ್ಕಳನ್ನ ತೋರ್ಸ್ತಾರೆ. ಬಂದು ಅಪ್ಪನ ಹತ್ರ ಆಟ ಆಡ್ತಾವ್ರೆ. ಯಾಕಂದ್ರೆ ಮಕ್ಳಿಗೆ ಗೊತ್ತಿಲ್ಲ ಅವ್ರಿಗೆ ಪ್ಯಾರಲೈಸ್ ಆಗಿದೆ ಅಂತ. ಅಲ್ಲಿಗೆ ಅವ್ರಮ್ಮ ಬಂದು, ಲೇ ಏನ್ ಮಾಡ್ತಾ ಇರೋ, ಅಪ್ಪನ್ಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ, ಹೋಗ್ರಿ ಆಚ ಕಡೆ ಅಂತೇಳಿ ಆ ಮಕ್ಕಳನ್ನ ಕಳಿಸ್ತಾರೆ. ಅಲ್ಲೇನೋ ಕಿಟಕಿ ಹತ್ರ ಸೌಂಡ್ ಆಯ್ತು. ಏನಪ್ಪಾ ಅಂತ ನೋಡಿದ್ರೆ ಆಚ ಕಡೆ ಎಲ್ಲ ಗನ್ ಶೂಟ್ ಮಾಡ್ತಾವ್ರೆ. ಒಂದು ಬುಲೆಟ್ ಇವ್ರ ಮನೆ ಕಿಟಕಿಗೂ ಬೀಳುತ್ತೆ. ಭಯ ಬಿದ್ದು ಇಬ್ರು ಮಕ್ಕಳನ್ನ ಎತ್ಕೊಂಡಾಗ ಕಡೆ ರೂಮ್ ಅಲ್ಲಿ ಸೇವ್ ಮಾಡ್ತಾರೆ. ಯಜಮಾನ್ರಾದ್ರೆ ಮೇಲಡನೆ ಅವರಲ್ಲ, ಸೀದಾ ಅವ್ರನ್ನ ಹೋಗಿ ಒಂದ್ ವೀಲ್ ಚೇರ್ ಅಲ್ಲಿ ತಗೊಂಡ್ಬಂದು ನೀಟಾಗಿ ದಿಂಬೆಲ್ಲ ಹಾಕಿ ಅವ್ರನ್ನ ಕವರ್ ಮಾಡಿ ಸೇಫ್ಟಿಯಾಗಿ ಇಡ್ತಾರೆ. ತಿರ್ಗಾ ಹಂಗೆ ಬೆಳಗ್ಗೆ ಆಯ್ತು. ಆ ಶೂಟ್ ಮಾಡಿರೋ ಕಿಟಕಿ ಇದೆಯಲ್ಲ ಅದಕ್ಕೆಲ್ಲ ಒಂದ್ ಕವರ್ ಹಾಕಿ ಕಟ್ತಾರೆ. ಸೀದಾ ಹಂಗೆ ಓಡ ಬಂದು ಕುತ್ಕೊಂತಾರೆ. ತಿರ್ಗಾ ಯಜಮಾನ್ ಹತ್ರ ಸ್ಟೋರಿ ಹೇಳ್ತಾವ್ರೆ, ನಿನ್ಗೊಂದ್ ವಿಷಯ ಗೊತ್ತಾ, ನಿಮ್ಮಣ್ಣ ನಿಮ್ಮಪ್ಪ ಅಲ್ಲ ಕಾಯ್ತಾವ್ರ ಕಣೋ, ನೀನ್ ಬೇಗ ಎದ್ದು ಬಾ, ನೀನ್ ಬಂದಿಲ್ಲಾರೆ ಅವರೇ ನನ್ನ ಮದ್ವೆ ಮಾಡ್ಕೊಂಡ್ಬಿಡಂಗ ಅವ್ರೆ. ಯಾಕಂದ್ರೆ ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಲ್ವಾ, ಅಲ್ಲಿ ತೋರ್ಸಾರ ಇವ್ರ ಅಪ್ಪನ. ಇವ್ರಪ್ಪ ಒಂದು ಗೌಜ್ ಲಕ್ಕಿ, ಅದ್ರಲ್ಲಿ ಜಗಳ ಮಾಡಿಸ್ತಾ ಅವ್ರೆ. ಅದೇ ಇವ್ರ ಆಟ. ಆ ಜಗಳದಲ್ಲಿ ಏನೇನ್ ಅಡಾಯ್ಕವ್ರಂತ ಅವ್ರಿಗೆ ಗೊತ್ತಿಲ್ಲ. ಇನ್ ಕೊನೆದಾಗ ಒಂದ್ ಕೋಳಿ ಇದೆ, ಅದನ್ನು ಜಗಳ ಮಾಡಿಸ್ಬೇಕು. ಈ ಸರಿ ಅಡಾಯ್ಕಕ್ಕೆ ಏನು ಇಲ್ವಲ್ಲ, ಸೊಸೆನೇ ಇಕ್ಬಿಟ್ರೆ ಅದಕ್ಕೆ ಸೊಸೆಗೆ ಭಯ ಆಗಿ ಆ ಕೋಳಿನ ಇವರೇ ಸಾಯಿಸ್ಬಿಡ್ತಾರೆ. ಹಂಗೆ ಸಡನ್ ಆಗಿ ಎಲ್ಲಾ ಮಿಲಿಟರಿಗಳು ಮನೆ ಒಡೆ ಬಂದ್ಬಿಟ್ಟು ಆ ಪ್ಯಾರಲೈಸ್ ಆಗಿರೋ ಗಂಡನ ಎಬ್ಬರಿಸ್ತಾವ್ರೆ. ಎದೊಳಯ ಮೇಲೆ ಅಂತ. ಬಟ್ ಆ ಯಪ್ಪದ ಎದೊಳದೇ ಇಲ್ವಲ್ಲ. ಲೇ ಬುಡ, ಅವನ್ದ ಮೈಯೆಲ್ಲ ಪ್ಯಾರಲೈಸ್ ಆಗಿದೆಯಲ್ಲ, ಏನ್ ಮಾಡ್ತಾನ ಅವನು ಅಂತೇಳಿ ಸೀದಾ ಅವರು ಹೊಂಟೈತಾರೆ. ಮಾರನೇ ದಿನ ಇವ್ರ ಅಕ್ಕನ ಮನೆಗೇನೋ ಹೋಗಿದ್ದಾರೆ. ಅಲ್ಲಿ ಎಲ್ಲಾ ಖುಷಿಯಾಗಿ ಮಾತಾಡ್ಕೊಂಡು ಸೀದಾ ತಿರ್ಗಾ ಗಂಡನ ಹತ್ರ ಬಂದು ಕುತ್ಕೊಂಡ್ರು. ಹಂಗೆ ಅವ್ರಿಗೆ ಮೈ ಓರಿಸ್ತಾವ್ರೆ. ರೀ ಬೇಗ ಇದೋಳ್ರಿ, ನೀವೆದ್ದು ನನ್ನ ಹತ್ರ ಬಂದು ಸಂಸಾರ ಮಾಡ್ಬೇಕ್ರಿ, ನಾ ಇಬ್ರು ತುಂಬಾ ಖುಷಿಯಾಗಿರ್ಬೇಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು, ಈ ಊರೇ ಮೆಚ್ಕೊಳ್ಳೋ ತರ ನಾವ್ ಇಬ್ರು ಬಾಳ್ಬೇಕು ರೀ, ಪ್ಲೀಸ್ ಬೇಗ ಬನ್ನಿ ಅಂತ ಪಾಪ ಕಣ್ಣಲ್ಲಿ ನೀರ್ ಹಾಕೊಂತ ಅವ್ರೆ. ನಿಮ್ಗೊಂದು ವಿಷಯ ಜ್ಞಾಪಕ ಇದೆಯಾ, ಆಕ್ಚುಲಿ ನೀವು ಅವಾಗ ಮಿಲಿಟರಿಲಿ ಇದ್ರಿ, ನಮ್ಮಮ್ಮ ನೀನ್ ಅವನ್ನೇ ಮದುವೆ ಮಾಡ್ಕೊಬೇಕು ಅಂತಾನು ಹೇಳಿದ್ರು. ಅದಕ್ಕಾಗಿ ನಿಮ್ ಫೋಟೋ ಇಟ್ಕೊಂಡು ನಾನು ಮದುವೆ ಮಾಡ್ಕೊಂಡೆ. ಹಂಗೆ ಧೀರ ನೀನು, ಇವಾಗ ನೋಡು ಏನು ಅಲ್ಲಾಡ್ದಿರಂಗೆ ಬಿದ್ದಿದ್ಯಾ, ನನ್ ಕರ್ಮ ಅಲ್ಲ. ಅಯ್ಯಯ್ಯೋ ನಾನ್ ನೋಡು ಇದೆಲ್ಲ ನಿನ್ ಹತ್ರ ಹೇಳ್ತಾ ಇದೀನಿ, ಏನ್ ಹೇಳಿದ್ರೆ ಇವಾಗ ನೀನ್ ಎದ್ದು ಬಂದ್ಬಿಡ್ತೀನಿ ನನ್ನ ಹತ್ರ ಅಂತ ಹೇಳಿ ಸ್ವಲ್ಪ ಜಾಲಿಯಾಗಿ ಮಾತಾಡ್ತಾವ್ರೆ. ಇದೇನ್ ಮಾಡಕ್ಕಾಗುತ್ತೆ ಪಾಪ ಯಂಗ್ಸ್ ಕೈಯಲ್ಲಿ. ಸಡನ್ ಆಗಿ ಏನ್ ಯೋಚನೆ ಮಾಡಿದ್ರ ಗೊತ್ತಿಲ್ಲ, ಆ ಬಾಯಿದಿರೋ ಪೈಪ್ ಕಿತ್ತು ಬಿಸಾಕ್ಬಿಟ್ಟು ಸೀದಾ ಬ್ಯಾಗ್ ಎತ್ಕೊಂಡು ಅವ್ರ ಅಮ್ಮನ ಮನೆ ಕಡೆ ಹೊಂಟೋಗದ. ಹಂಗಾರೆ ಈ ಕಡೆ ಗಂಡ ಸತ್ನ. ಪಾಪ ಯಂಗ್ಸರ್ ಮನ್ಸು ಕೇಳಲ್ಲ. ತಿರ್ಗಾ ಗುಡುಗುಡು ಅಂತ ಓಡ್ ಬಂದಿ ನೋಡ್ತಾರೆ, ಗಂಡ ಹೆಂಗೋ ಬದುಕೆ ಅವನೇ. ಸರಿ ಅವ್ರ ಮೈಯೆಲ್ಲ ನೀಟಾಗಿ ಒರೆಸ್ಬಿಟ್ಟು, ಇದುವರೆಗೂ ನನಗೆ ಒಂದು ಮುತ್ತು ಕೊಟ್ಟಿಲ್ಲ, ಒಂದ್ ಮುತ್ತು ಕೊಟ್ಕೊಳ್ಳ ನಾನು ಅಂತೇಳಿ ಕೆನ್ನೆ ಮೇಲೆ ತಲೆ ಮೇಲೆ ಪಾಪ ವಯ್ಯನ್ಗೆ ಮುತ್ತು ಕೊಡ್ತಾ ಅವ್ರ ಇವ್ರು. ಹಂಗೆ ಆಚ
ಆಚ ಕಡೆ ಯಾರೋ ಬಂದಂಗಾಯ್ತು. ಯಾರಪ್ಪ ಅಂತ ಹೋಗಿ ನೋಡಿದ್ರೆ ಅದೇ ಅವಾಗ್ಲೇ ಒಂದು ವಯ್ಯ ಬಂದಿದ್ನಲ್ಲ, ಇವ್ರ ಮೇಲೆ ತುಂಬಾ ಇಷ್ಟ ಏನೋ ಅವನಿಗೆ ಪಿಚಾಚಿಗೆ. ಬಂದ್ಬಿಟ್ಟು ಇವತ್ತಾರು ಬರ್ಬೋದಾ ಅಂತ ಕೇಳ್ತಾನೆ. ಇಲ್ಲ ನನ್ಗೆ ತುಂಬಾ ಹೊಟ್ಟೆ ನೋವು, ನೆಕ್ಸ್ಟ್ ಟೈಮ್ ಬಾ ಅಂತೇಳಿ ಹಂಗೆಂಗಂತ ಹೇಳಿ ಅವನ್ನ ಕಳಿಸ್ಬಿಡ್ತಾರೆ. ಅವ್ನು ಓದ್ನಲ್ಲ ಟಕ್ ಅಂತ ಗಂಡಿನ ಮೇಲೆ ದಿಂಬಲ್ಲ ಹಾಕಿ ಮುಚ್ತವ್ರೆ. ಯಾಕಪ್ಪ ಅಂದ್ರೆ ಇನ್ನೊಬ್ರು ಆರ್ಮಿ ಅವರು ಬಂದಿರಲ್ಗೆ. ಏಯ್ ಯಾರ್ ಮನೇಲಿ ಯಾರಿಲ್ವಾ ಮನೇಲಿ ಹೋಗಡೆ ಅಂತೇಳಿ ಆ ಕಡೆ ತಳ್ತಾನೆ. ಆಕ್ಚುಲಿ ಇವನು ಒಬ್ಬ ಕೆಟ್ಟವನೇನೆ. ಅವ್ರನ್ನ ಏನಾರ ಮಾಡ್ಬೇಕು ಅಂತ ಹೋಯ್ತಾನೆ. ಏನ್ ಮಾಡ್ತಾ ಇದೀನಿ ಅಂತ ಅವ್ರು ಕೇಳಿದ ತಕ್ಷಣ ನಾನು ವೇಶ್ಯ ಕೆಲಸ ಮಾಡ್ತೀನಿ. ಏನು ವೇಶ್ಯನ ನೀನು? ಯಾಕಂದ್ರೆ ಆ ಊರಲ್ಲಿ ವೇಶ್ಯನಲ್ಲ ಕಲ್ಲಲ್ಲೇ ಹೊಡೆದಿ ಸಾಯಿಸ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ಸರ್ 2 ಮಗು ಇದೆ ಹೆಂಗಾರು ಸಾಕ್ಬೇಕಲ್ಲ ಅದಕ್ಕಾಗಿ ವೇಶ್ಯ ಕೆಲಸ ಮಾಡ್ತಾ ಇದೀನಿ ಅಂತ ಅವ್ರ ಹತ್ರ ಹೇಳ್ತಾರೆ. ಅವಾಗ ಅವನು ಏನು ಮಾಡಲ್ಲ. ಯಾಕಂದ್ರೆ ವೇಶ್ಯ ಅಂದ್ರೆ ಒಂಥರ ದೆವ್ವಗಳು ಇದ್ದಂಗಲ್ಲಿ. ಸೀದಾ ಅತ್ತೆ ಬಂದ್ರು. ಇವ್ರ ಅತ್ತೆ ಅಲ್ಲ ಪಕ್ಕದ ಮನೆ ಇರಂಗ ಅವ್ರೆ. ಬಂದ್ಬಿಟ್ಟು ಏನೇ ಮಾಡ್ದ ಅವನು? ಏನು ಮಾಡಿಲ್ಲಮ್ಮ, ನಾನು ವೇಶ್ಯ ಅಂತ ಹೇಳಿದೆ ಒಂಟದ ಸೂಪರ್ ಕೆಲಸ ಮಾಡಿದೆ ಮಗಳೇ. ನೀನೇನಾರು ಹೌಸ್ ವೈಫ್ ಅಂತ ಹೇಳಿದ್ರೆ ನಿನ್ಗೆ ಏನಾರು ಮಾಡ್ಬಿಡ್ತದೆ ಕಣ ಅವನು ಅಂತೇಳಿ ಆ ಅಜ್ಜಿನ ಸ್ವಲ್ಪ ಇವಳಿಗೆ ಸಮಾಧಾನ ಮಾಡ್ತಾರೆ. ಹಂಗೆ ನೈಟ್ ಆಯ್ತು. ಗಂಡ ಅಂತ ಇಬ್ರು ಮಲ್ಕೊಂಡಿದ್ದಾರೆ. ಸರಿ ಬೆಳಗ್ಗೆ ಆಯ್ತಲ್ಲ, ಡೋರ್ ಯಾರೋ ಹೊಡೆದ್ರು. ಯಾರಪ್ಪ ಅಂತ ನೋಡಿದ್ರೆ ಇನ್ನೊಬ್ಬ ಮಿಲಿಟರಿ ಹುಡುಗ, ಚಿಕ್ಕ ಹುಡುಗ ಇದ್ದಂಗ ಅವನಲ್ಲ. ಸೀದಾ ಹೊರಗಡೆ ಬರ್ತಾನೆ. ಎಷ್ಟು ದುಡ್ಡು ಅಂತೇಳಿ ಆ ದುಡ್ಡನ್ನ ಆ ಕಡೆ ಬಿಸಾಕ್ಬಿಟ್ಟು ಅವ್ರ ಮೇಲೆನೆ ಎಗರು ಬಿಡ್ತಾನೆ. ಪಾಪ ಆ ಹುಡುಗಿನ ಅವನು ಹಾಳು ಮಾಡ್ಬಿಟ್ಟ. ಸರಿ ಅವ್ರನ್ನು ಆಯ್ತಲ್ಲ ಎದ್ದೋಗು ಅಂತೇಳಿ ಕಳಿಸ್ಬಿಡ್ತಾರೆ. ಅವನು ಸೀದಾ ಗನ್ ತಗೊಂಡು ಹೊಂಟಾಯ್ತಾನೆ. ಇನ್ನ ಆ ದುಡ್ಡೆಲ್ಲ ಅಲ್ಲಿ ಬಿದ್ದೈತೆ. ಹೋಗಿ ಸೀದಾ ಬಾತ್ರೂಮ್ ಅಲ್ಲಿ ಗುಳೋ ಅಂತ ಹತ್ಕೊಂತಾರೆ. ಎಂತ ಪಾಪ ಮಾಡದ್ನಪ್ಪ ನಾನು ಅಂತ. ಬೇರೆ ವಿಧಿ ಇಲ್ಲ, ದುಡ್ಡು ಇವರಿಗೆ ಬೇಕೇ ಬೇಕು. ಆಚ ಕಡೆ ಹೋಗಿ ಇವ್ರು ಕೆಲಸ ಮಾಡೋದಕ್ಕೂ ಆಗಲ್ಲ. ಇವಾಗ ಆ ದುಡ್ಡೆಲ್ಲ ತಗೊಂಡೋಗಿ ಯಜಮಾನ್ರಿಗೆಲ್ಲ ಔಷಧಿ ತಗೊಂಡ್ಬರ್ತಾರೆ. ತಿರ್ಗಾ ಆಚ ಕಡೆ ಆ ವಯ್ಯ ಇನ್ನೊಬ್ಬ ತಿರ್ಗಾ ಬಂದ. ಇವತ್ತಾರು ಸಿಗುತ್ತಾ ಅಂತ. ಇವರು ಇಲ್ಲ ನನ್ಗೆ ಇವತ್ತು ಪೀರಿಯಡ್ ಆಗಿದೆ, ಪ್ಲೀಸ್ ಹೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಅವ್ರನ್ನ ಕಳಿಸ್ಬಿಟ್ಟು ಈ ಕಡೆ ಯಜಮಾನ್ ಹತ್ರ ಕುತ್ಕೊಂಡು ಮಾತಾಡ್ತಾವ್ರೆ. ರೀ ನಾನ್ ಮಾಡಿದ್ದು ತಪ್ಪು, ಏನ್ ಮಾಡ್ಲಿ ನಾನು, ಒಂಟಿ ಯಂಗ್ಸು, ನನ್ನ ಕ್ಷಮಿಸ್ಬಿಡ್ರಿ ಅಂತ ಗಂಟನ ಹತ್ರ ಕುತ್ಕೊಂಡು ಅಳ್ತಾವ್ರೆ. ತಿರ್ಗಾ ಮಾರನೇ ದಿನ ಆಯ್ತು. ಅಲ್ಲಿ ಬಟ್ಟೆ ಎಲ್ಲ ಒಣಗಾಕೋರಲ್ಲ, ಅಲ್ಲಿ ನೋಡ್ರೆ ತಿರ್ಗಾ ಅದೇ ಹುಡುಗ ವಾಪಸ್ ಬಂದ. ದುಡ್ಡು ಕೊಡ್ತಾನೆ ನಡುವೆ ಇವರೇ ಸೀದಾ ಬೇಸ್ಮೆಂಟ್ ಒಳಗಡೆ ಕರ್ಕೊಂಡೋಯ್ತಾರೆ. ಬಟ್ ಈ ಸರಿ ಇವ್ರ ಬಾಯಲ್ಲಿ ಅಳು ಮುಖ ಇಲ್ಲ, ಸ್ವಲ್ಪ ನಗು ಮುಖ ಐತೆ. ಯಾಕಂದ್ರೆ ಕಷ್ಟಕ್ಕೆ ದುಡ್ಡು ಸಿಕ್ತು, ಸ್ವಲ್ಪ ಸುಖಕ್ಕೆ ಸುಖನೂ ಸಿಕ್ತು ಅಂತೇಳಿ ಇವ್ರ ಲೈಫ್ ನ ಇನ್ನ ಪ್ರಾರಂಭ ಮಾಡ್ತಾರೆ. ಇಷ್ಟು ವರ್ಷ ಅಳ್ತಾ ಇದ್ರು ಗಂಡನ ಮುಂದ್ಗಡೆ. ಬಟ್ ಇವಾಗ ಸ್ವಲ್ಪ ಕಾಫಿ ಕುಡ್ಕೊಂಡು ನಿಮ್ದ್ಯಾಗ ನಗ್ತಾವ್ರೆ. ಬಿಡ್ರಿ ಏನ್ ತಲೆ ಕೆಡ್ಸ್ಕೊಂಬಿಡಿ, ನಿಮ್ಮನ್ನ ನಾನು ಹೆಂಗಾರು ಮಾಡಿ ನಿಮ್ಮನ್ನ ಕಾಪಾಡ್ಬಿಡ್ತೀನಿ ಅಂತೇಳಿ ಯಜಮಾನ್ರ ಹತ್ರ ಹೇಳ್ತಾವ್ರೆ. ಈ ತರ ಯಜಮಾನ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂಥರ ಕನ್ಸು, ಅದೇ ಹುಡುಗ ವಾಪಸ್ ಬಂದು ಒಂಥರ ತಿರ್ಗಾ ಅವ್ರ ಜೊತೆ ರೊಮ್ಯಾನ್ಸ್ ಮಾಡತಾರ. ಇವ್ರು ಟಕ್ಕಂತ ಎದ್ಬಿಟ್ಟು ಅಯ್ಯೋ ದೇವ್ರೆ ಎಂತ ತಪ್ಪು ಮಾಡ್ತಾ ಇದೀನಿ ನಾನು ಅಂತೇಳಿ ಅಲ್ಲೋಗಿ ಕುರಾನ್ ಬುಕ್ ಎತ್ತಿ ಓದ್ತಾವ್ರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ತಿರ್ಗಾ ಹುಡುಗ ಬಂದ. ನಮ್ಮ ಹೀರೋಯಿನ್ ಇಲ್ಲ ಬೇಡ ನಾನು ತುಂಬಾ ತಪ್ಪು ಮಾಡ್ತಾ ಇದೀನಿ ಅಂತ ಅನ್ಸುತ್ತೆ ನನಗೆ ಅಂತ ಹೇಳಿದ ತಕ್ಷಣ ಹುಡುಗ ಇಲ್ಲ ಸ್ವಲ್ಪ ನನ್ನ ಹತ್ರ ಮಾತಾಡಬೇಕು ಅಂತೇಳಿ ಸೀದಾ ಓಡೇ ಬರ್ತಾನೆ. ಅವ್ರ ಡ್ರೆಸ್ ರಿಮೂವ್ ಮಾಡಿ ನೋಡ್ತಾರೆ. ಫುಲ್ಲು ಮೈಯೆಲ್ಲ ಗಾಯ. ಯಾಕಪ್ಪ ಅಂದ್ರೆ ಅದೇ ಅವ್ರ ಜೊತೆ ಇದ್ರಲ್ಲ, ಅವ್ರ ಹೆಸರೆಲ್ಲ ಹೇಳ್ಬಾರ್ದು. ಅವರೆಲ್ಲ ಈ ಹುಡುಗನ್ನ ಆತರ ಹಾಳು ಮಾಡಿಕ್ಕಿದ್ದಾರೆ. ಯಾರು ಲೇಡೀಸ್ ಸಿಕ್ಕಿಲ್ಲ ಅಂದ್ರೆ ಹುಡುಗರ ಜೊತೆನೇ ಹಂಗ್ ಮಾಡ್ತಾ ಏನೋ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಮನಸ್ಸೇ ಒಂಥರ ಚುರುಕ್ ಅನ್ಬಿಡ್ತದೆ. ಇದೇನಪ್ಪ ಹೆಂಗ್ಸಿಗೆ ಕಷ್ಟ ಅನ್ಕೊಂಡ್ರೆ ಗಂಡಸರಿಗೂ ಬಲೆ ಕಷ್ಟ ಇದೆಯಲ್ಲ ಅಂತೇಳಿ ಆ ಹುಡುಗನ್ ಸ್ವಲ್ಪ ಅವರು ಸಮಾಧಾನ ಮಾಡ್ತಾರೆ. ಮಾರನೇ ದಿನ ಆಯ್ತು. ಆಚ ಕಡೆ ಬೇರೆ ಕ್ಯಾನ್ವಾಸ್ ಮಾಡ್ತಾವ್ರೆ. ಈ ತರ ಯುದ್ಧ ಜಾಸ್ತಿ ಆಗಂಗೈತೆ, ಎಲ್ಲ ಮನೇಲೇರಿ ಮನೆ ಬಿಟ್ಟು ಆಚ ಕಡೆ ಬರ್ಬೇಡ್ರಿ ಅಂತ ಕ್ಯಾನ್ವಾಸ್ ಮಾಡ್ತಾವ್ರೆ. ಸರಿ ಅಂತೇಳಿ ಇವ್ರು ಸ್ವಲ್ಪ ಹಣ್ಣು ಹಂಪಲು ತಗೊಂಡ್ಬಂದು ಮನೇಲಿ ಇಟ್ಕೊಂಡು ಒಂದು ಚೈನು ತಗೊಂಡಿದ್ದಾರೆ. ಯಾಕಂದ್ರೆ ಇವಾಗ ದುಡ್ಡಿದೆಯಲ್ಲ ಸ್ವಲ್ಪ ಇವ್ರ ಹತ್ರ. ಇದೆಲ್ಲ ಯಜಮಾನ್ ಹತ್ರ ಹೇಳ್ಕೊಂಡು ಸ್ವಲ್ಪ ಖುಷಿಯಾಗವ್ರೆ. ಹಂಗೆ ಹೋಯ್ತಾ ಸ್ವಲ್ಪ ಇವರು ಸ್ಟೈಲ್ ಚೇಂಜ್ ಆಯ್ತು. ಆ ಡ್ರೆಸ್ ಕೋಡ್ ಇರ್ಬೋದು, ಕೂದ್ಲು ಬೇರೆ ಕಟ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಲಿಫ್ಟಿಕ್ ಹಾಕೊಂಡಿದಾರಲ್ಲ, ರೆಡ್ ಕಲರ್ ಡ್ರೆಸ್ ಹಾಕೊಂಡು ಹಂಗೆ ಗಂಡನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಸಡನ್ ಆಗಿ ಗಂಡನ್ ಮೈ ಶೇಕ್ ಆಗದ. ಇವ್ರಿಗೊಂಥರ ಶಾಕ್ ಆಗೋಯ್ತು. ಅಂದ್ರೆ ಗಂಡ ಎದ್ ಬಂದ್ಬಿಟ್ಟ. ಇನ್ಮೇಲೆ ಸೂಪರ್ ಲೈಫ್ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಬೇಕು. ಟಕ್ ಅಂತ ಎಂತಿ ಕುತ್ತಿಗೆಗೆ ಕೈ ಹಾಕ್ಬಿಡ್ತಾನೆ. ನೀನ್ ಸಾಯ್ಬೇಕಣ್ಣ, ನೀನು ಬದುಕೇ ಇರಬಾರ್ದು, ಎಂತೆಂತ ಕೆಲಸ ಮಾಡಿದ್ಯಾ ನೀನು ಅಂತ. ರೀ ನಿಮಗೆ ನ್ಯಾಯ ಅನ್ಸುತ್ತಾ? ಪಾಪ ಅವಳು ಎಷ್ಟೆಲ್ಲ ಕಷ್ಟ ಬಿದ್ದವಳು ಇವನ್ನ ಕಾಪಾಡಕ್ಕೆ. ಇವ್ ನೋಡಿದ್ರೆ ಕೊಲೆ ಮಾಡಕ್ ಬಂದವ್ ನೋಡಿ ಅಲ್ಲ. ಕತ್ತಾಕಿ ಹಂಗೆ ಇಸುತ್ತಾ ಬಿದ್ದವನೆ. ಇನ್ನೇನು ಅವಳು ಸಾಯ್ಬೇಕು. ಹೆಂಗೋ ಪಕ್ಕದಲ್ಲೇ ತರಕಾರಿ ಕಟ್ ಮಾಡೋ ಚಾಕು ಒಂದಿದೆ, ಅದನ್ನೆತ್ತಿ ಸರ್ಕ್ ಅಂತ ಚುಚ್ಚೆ ಬಿಡ್ತಾಳ ಅವನಿಗೆ. ಅಯ್ಯಪ್ಪನು ಹಂಗೆ ಸತ್ತ. ಆಚ ಕಡೆ ಹುಡುಗ ಬಂದು ನೋಡ್ತಾವನಿದನಲ್ಲ. ಒಂದ್ ಕಡೆ ಅವ್ನು ನೋಡ್ಕೊಂಡು ನಗ್ತಾವಳೆ. ಗಂಡ ನೆನ್ಸ್ಕೊಂಡು ಕಣ್ಣಲ್ಲಿ ನೀರು ಬೇರೆ ಬರ್ತಾ ಇದೆ. ಎಷ್ಟ್ ಚೆನ್ನಾಗಿ ನೋಡ್ಕೊಂಡೆ ಇವನ್ನ, ನನ್ನೇ ಕೊಲೆ ಮಾಡಕ್ ಬಂದಲ್ಲ ಅಂತ ಇವನ್ ಕಡೆ ಫೀಲಿಂಗ್ ಮಾಡ್ಕೊಳ್ಳೋದ. ಇಲ್ಲ ಹುಡುಗ ಬಂದ್ಬಿಟ್ಟು ಕಷ್ಟ ಸುಖ ಹೇಳ್ಕೊಂಡು ಜೊತೆಲೇ ಇದ್ನಲ್ಲ, ಸುಖ ಬೇರೆ ಕೊಟ್ಟಿದ್ದಾನೆ. ಯಾಕಂದ್ರೆ ಅವರು ಅಷ್ಟೊಂದು ಕಷ್ಟದಲ್ಲಿದ್ರು. ಅವ್ ನೋಡಿ ನಗದ ಅಂತೇಳಿ ಒಂದ್ ಕಣ್ಣಲ್ಲಿ ನೀರು, ಆ ಬಾಯಲ್ಲಿ ನಗು ಎರಡೂ ಬರ್ತಾ ಇದೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ಈ ಮೂವಿಗೆ ಆಸ್ಕಾರು ವರ್ತಾಗಿದ್ರೆ ಜೊತೆಲಿರಿ. ನೆಕ್ಸ್ಟ್ ಒಂದು ವರ್ತಾಗಿರೋ ಮೂವಿ ನೋಡೋಣ. ಟಾಟಾ ಬಾಯ್.